ಕೇಳುಗ ಮಿತ್ರರೇ ನಮಸ್ಕಾರ. ವಿಕ್ರಮಾದಿತ್ಯನ ಸಿಂಹಾಸನ ಪುತ್ಥಳಿ ಕತೆಗಳು ಮಾಲಿಕೆಯಲ್ಲಿ ಈ ದಿನ 24ನೆಯ ಪ್ರತಿಮೆ ಹೇಳಿದ ಕಥೆಯನ್ನ ಕೇಳೋಣ. ಉಜ್ಜಯಿನಿ ಜನರ ಜೀವನ ವಿಧಾನವನ್ನ ತಿಳಿಯಲು ವಿಕ್ರಮಾದಿತ್ಯ ಸಾಮಾನ್ಯನಂತೆ ವೇಷ ಹಾಕಿಕೊಂಡು ನಗರದ ಬೀದಿಗಳಲ್ಲಿ ಅಡ್ಡಾಡುವುದು ಒಂದು ಕಾರ್ಯಕ್ರಮವಾಗಿತ್ತು. ಒಮ್ಮೆ ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಒಬ್ಬಾಕೆ ತನ್ನ ಮನೆಯ ಕಿಟಕಿಯಲ್ಲಿ ನಿಂತಿರೋದನ್ನ ಕಂಡ. ಅವಳು ಒಬ್ಬ ತರುಣನಿಗೆ ಪಿಸುಗುಟ್ಟುವ ದನಿಯಲ್ಲಿ ಏನನ್ನೋ ಹೇಳುತ್ತಿದ್ದಳು. ರಾಜನು ಮರೆಯಲ್ಲಿ ನಿಂತು ಅವರಿಬ್ಬರು ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳಿಸ್ಕೊಂಡ. ಅದೇ ರಾತ್ರಿ ವಿಕ್ರಮಾದಿತ್ಯ ಆ ತರುಣನ ರೀತಿ ವೇಷ ಧರಿಸಿ ಆ ಹೆಂಗಸಿನ ಮನೆಯ ಕಿಟಕಿಯ ಮುಂದೆ ಬಂದು ನಿಂತ್ಕೊಳ್ತಾನೆ. ಆಗ ಅವಳು ವಿಕ್ರಮಾದಿತ್ಯನನ್ನು ತರುಣನೆಂದು ತಪ್ಪಾಗಿ ತಿಳಿದು ಒಂದು ದೊಡ್ಡ ಚೀಲವನ್ನು ಕೊಡ್ತಾಳೆ. ಆಗ ರಾಜ ಅವಳಿಗೆ ಒಂದು ಕತ್ತಿಯನ್ನ ಕೊಟ್ಟು, ನಿನ್ನ ಗಂಡ ದೊರೆಗೆ ದೂರಿತ್ತರೆ ನಾವಿಬ್ಬರೂ ನೇಣುಗಂಬ ಏರ್ಬೇಕಾಗತ್ತೆ, ಆದ್ರಿಂದ ಅವನನ್ನ ಕೊಂದು ಬಿಡು ಅಂತ ಹೇಳ್ದ. ಹೆಂಗಸು ಒಳಗೆ ಹೋದ ಬಳಿಕ ರಾಜ ಅಲ್ಲಿಂದ ಅರಮನೆಗೆ ಬಂದ. ಆಕೆ ತನ್ನ ಪ್ರೇಮಿಯು ಕಾಣಿಸದಿದ್ದಾಗ ಯಾರೋ ನನ್ನ ಗಂಡನನ್ನ ಕೊಂದು ಹಾಕಿದ್ದಾರೆ ಅಂತ ಕೂಗಿಕೊಂಡ್ಳು. ಮಾರನೇ ದಿನ ತನ್ನ ಗಂಡನ ಚಿತೆಯ ಮೇಲೆ ತಾನೂ ಕುಳಿತಳು. ಅರ್ಧ ಸುಟ್ಟು ಹೋದಾಗ ಅವಳು ನದಿಗೆ ಹಾರಿದಳು. ಅಲ್ಲೇ ಇದ್ದ ವಿಕ್ರಮಾದಿತ್ಯನು ಅದಕ್ಕೆ ಕಾರಣ ಏನು ಅಂತ ಕೇಳಲು ಅವಳು, ನಾವು 7 ಜನ ಗೆಳತಿಯರು, ಇನ್ನು ಉಳಿದ 6 ಜನ ನಿಮ್ಮ ಅರಮನೆಯಲ್ಲಿದ್ದಾರೆ ಅಂತ ಹೇಳಿದ್ಲು. ಅರಮನೆಗೆ ಹಿಂದಿರುಗಿದ ರಾಜನು ಮಧ್ಯರಾತ್ರಿಯಲ್ಲಿ ತನ್ನ 6 ರಾಣಿಯರು ಅರಮನೆಯ ಹಿಂದುಗಡೆಗೆ ಹೋಗ್ತಾ ಇದ್ದದನ್ನ ಕಂಡ. ಅವರೆಲ್ಲರಿಗಾಗಿ ಒಬ್ಬ ಋಷಿಯು ಕಾಯ್ತಾ ಇದ್ದ. ಅವನು ತನ್ನ ಅತಿ ಮಾನವ ಶಕ್ತಿಯಿಂದ ತನ್ನದೇ ರೂಪದ 6 ದೇಹಗಳನ್ನ ಸೃಷ್ಟಿಸಿ ಒಬ್ಬೊಬ್ಬ ರಾಣಿಯನ್ನು ಪ್ರತ್ಯೇಕವಾಗಿ ತೋಟದೊಳಗೆ ಕರ್ಕೊಂಡು ಹೋದ. ರಾಣಿಯರು ಬೆಳಗಾಗ್ತಾ ಇದ್ದ ಹಾಗೇನೆ ಅರಮನೆಗೆ ಬಂದುಬಿಟ್ರು. ಆಗ ರಾಜನು ಋಷಿಯ ಬಳಿಗೆ ಬಂದು ತಲೆಬಾಗಿ ನಮಸ್ಕರಿಸಿದ. ಹರ್ಷಗೊಂಡ ಮುನಿ ರಾಜನಿಗೆ ಏನು ಬೇಕೋ ಕೇಳಿಕೋ, ಕೊಡುವೆ ಅಂತ ಹೇಳ್ದ. ವಿಕ್ರಮಾದಿತ್ಯನು ಮುನಿಯನ್ನು ಅವನು ಹೊಂದಿದ್ದ ಅತಿ ಮಾನವ ಶಕ್ತಿಯನ್ನ ಕೇಳಿದ. ಬಳಿಕ ಅವನನ್ನ ಸಾಯಿಸಿ ಅರಮನೆಗೆ ಬಂದು ರಾಣಿಯರನ್ನು ಕೂಡ ಕೊಂದು ಬಿಡ್ತಾನೆ. ಪತಿಯನ್ನು ವಂಚಿಸಿದ್ದ ಅವರು ಶಿಕ್ಷೆಗೆ ಅರ್ಹರೇ ಆಗಿದ್ರು. ಕತೆ ಮುಗಿಯಿತು. 24ನೇ ಪ್ರತಿಮೆ ಭೋಜರಾಜನನ್ನ ಪ್ರಶ್ನೆ ಮಾಡ್ತಾ, ಮಹಾರಾಜ, ನೀನು ನಿನ್ನ ರಾಣಿ ಇಂತಹ ವರ್ತನೆಗಿಳಿದಾಗ್ಲೂ ನಿನ್ನ ಮನಸ್ಸನ್ನ ಹತೋಟಿಯಲ್ಲಿಟ್ಟುಕೊಳ್ತೀಯೋ ಅಥವಾ ಮುನಿಯನ್ನ ಕೊಲ್ತೀಯೋ ಅಂತ ಕೇಳಿತು. ಭೋಜರಾಜನಿಗೆ ಏನೂ ಉತ್ತರಿಸೋಕೆ ಆಗ್ಲೇ ಇಲ್ಲ. ಸಿಂಹಾಸನ ತನ್ನ ಪಾಲಿಗೆ ಯಾವಾಗ ಸಿಗುತ್ತೋ ಅಂತ ಚಿಂತೆ ಮಾಡ್ತಾ ಅರಮನೆಗೆ ಹೊರಟೋಗ್ತಾನೆ. ಶ್ರೋತೃಗಳೇ, ಮುಂದಿನ ಕಥೆಯೊಂದಿಗೆ ನಿಮ್ಮನ್ನ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡುತ್ತೇನೆ. ನಮಸ್ಕಾರ.